ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ವಾರದಿಂದ ಸುಮಾರು ಕಡೆ ಪ್ರಚಾರ ಆಗ್ತಾನೆ ಇದೆ. ಯೂಟ್ಯೂಬರ್ ಸಮೀರ್ MD ಅವರು ಒಂದು ವಿಡಿಯೋ ಹಾಕಿದ್ರು. ಅವರು ಹಾಕಿರೋ ವಿಡಿಯೋ ತುಂಬಾ ವೈರಲ್ ಆಗಿದೆ. ತುಂಬ ವೈರಲ್ ಅಂತಂದರೆ 1.5 ಕೋಟಿ ಜನ ನೋಡಿದ್ದಾರೆ. ಮುಂಚೆಲ್ಲ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತಂದರೆ ಎಲ್ಲ ಮುಗಿ ಬೀಳ್ತಿದ್ರು ಜನಗಳೆಲ್ಲ. ಹೋಗ್ಬೇಕು, ಪೂಜೆ ಮಾಡಿಸ್ಕೊಂಬರ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದು ಎಲ್ಲ ಕಡೆ ಜನರೆಲ್ಲ ಧರ್ಮಸ್ಥಳಕ್ಕೆ ಭಾರಿ ಆಸೆ ಪಡ್ತಿದ್ರು. ಇತ್ತೀಚೆಗೆ ಧರ್ಮಸ್ಥಳಕ್ಕೆ ಹೋಗ್ಬೇಕಂತಂದರೆ ಇವಾಗಲೂ ಹಿಂದೆ ಮುಂದೆ ನೋಡ್ತಾರೆ ಜನ. ಯಾಕಂತಂದರೆ ಅಲ್ಲಿರುವಂಥ ಜನಗಳು ಹಂಗಿದ್ದಾರೆ. ಧರ್ಮಸ್ಥಳದಲ್ಲಿ ಈಗ ಏನಿಲ್ಲ ಅಂತಂದರೂ 4 ಇಲ್ಲ 5 ಕೊಲೆ ಕೇಸ್ ಆಗಿದ್ದಾವೆ. ಅದಿನ್ನೂ ಯಾವ ಹೊರಗೆ ಬಂದಿಲ್ಲ. ಅದು ಯಾಕಂತಂದರೆ ದುಡ್ಡು ಲಂಚ ಇಸ್ಕೊಂಡು ಆ ರೀತಿ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಸಮೀರ್ MD ಅವರಿಗೆ ಸುಮಾರು ಅನ್ನೋನ್ ನಂಬರಿಂದ ಮೆಸೇಜ್ಗಳು ಮತ್ತು ಬೆದರಿಕೆಗಳು ಎಲ್ಲ ಬರ್ತಿದ್ದಾವೆ. ದಯಮಾಡಿ ಕೇಳ್ಕೊಳ್ತೀನಿ, ಅವ್ರ ಹತ್ರ ಫ್ರೆಂಡ್ಸ್ ಆಗಿರ್ಬೋದು, ಆ ಫ್ಯಾಮಿಲಿ ಆಗಿರ್ಬೋದು, ಯಾರಾದರೂ ಅವ್ರ ಜೊತೆಗಿದ್ದರೆ ಅವ್ರಿಗೊಂಚೂರು ಧೈರ್ಯ ಆದರೂ ಇರುತ್ತೆ. ಅಲ್ಲ, ನನಗೆ ಒಂದು ಡೌಟ್ ಐತೆ. ಅದೇನಂತಂದರೆ ಡಿ ಬಾಸ್ ಅವರು ಅರೆಸ್ಟ್ ಆಗಿದ್ರಲ್ಲ, ಅವಾಗ 1 ತಿಂಗಳಾಗಿ 2 ತಿಂಗಳು 3 ತಿಂಗಳು ಸುಮ್ಮನೆ ಅವರಲ್ಲಿ ತೋರಿಸಿದ್ದು ಮೀಡಿಯಾದವರು ಸುಮ್ಮನೆ ಇರ್ತಿರಲಿಲ್ಲ. ಆದರೆ ಈ ವಿಷಯಗಳು ಅಂತಂದ್ರು ಹೊರಗಡೆ ಒಂಚೂರು ಬರ್ತಿಲ್ಲ. ಮೀಡಿಯಾದ್ರಾಗಂತೂ ಏನೇನೆಲ್ಲ ತೋರಿಸಿದ್ದಾರೆ, ಬೇರೆ ಕಡೆ ಎಲ್ಲ ಏನೇನೋ ತೋರಿಸ್ತಿದ್ದಾರೆ. ಆದರೆ ಈ ಥರ ಕೊಲೆ ಕೇಸ್ಗಳು ಪ್ರಕರಣ ಏನೂ ತೋರಿಸ್ತಾನೆ ಇಲ್ಲ. ಇಂಥದಕ್ಕೆಲ್ಲ ಎದುರಿಸ್ತಾರೆ. ದಯಮಾಡಿ ಯಾರು ಎದುರದಾಗೆ ಅನ್ಯಾಯ ಆಗಿರೋ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತೇನೆ ನಾನು. ಸಮೀರ್ MD ಅವರಿಗೆ ನಾನು ಕೇಳ್ಕೊಳ್ಳೋದಂದರೆ, ಇನ್ನೂ ವೈರಲ್ ಆಗಿ ಆ ವಿಡಿಯೋ ಡಿಲೀಟ್ ಆಗೋಕ್ಕಿಂತ ಮುಂಚೆ ಇನ್ನು 5-6 ಕೋಟಿ ಜನಗಳು ನೋಡಲಿ. ಆ ಮಕ್ಕಳು ಬಂಡವಾಳ ಏನಂತಂದು ಪ್ರತಿಯೊಬ್ಬ ಜನರಿಗೂ ಗೊತ್ತಾಗಬೇಕಂತ ಕೇಳ್ಕೊತೇನೆ ನಾನು.